ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಮಹಾಭಾಗ್ಯಶಾಲಿಗಳೇ, ಈ ಸಂದೇಶವನ್ನು ನೀವು ಒಂಟಿಯಾಗಿ ಕುಳಿತು ಶಾಂತಿಯಿಂದ ಕೇಳಿ. ಯಾಕೆಂದರೆ ಇದು ಸಾಮಾನ್ಯ ರಾಶಿ ಫಲವಲ್ಲ. ಇದು ನಿಮ್ಮ ಜೀವನದ ದಿಕ್ಕು ತಿರುಗಿಸಬಹುದಾದ 3 ದಿನಗಳ ಗಾಢ ವಿಶ್ಲೇಷಣೆ. ಪರಮೇಶ್ವರನ ಕೃಪೆ ಇಲ್ಲದೆ ಯಾವ ಗ್ರಹ ಫಲವನ್ನು ಕೊಡೋದಿಲ್ಲ. ಆದ್ದರಿಂದ ಮೊದಲು ಮನಸ್ಸಲ್ಲಿ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಜಪಿಸಿ ಕಮೆಂಟ್ ಮಾಡಿ. ನಂತರ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಂಪೂರ್ಣವಾಗಿ ಕೇಳಿ. ಮೇಷರಾಶಿ ಅಂದ್ರೇ ಪ್ರಾರಂಭ. ರಾಶಿ ಚಕ್ರದ ಮೊದಲ ಗುರುತು, ಅಗ್ನಿ ತತ್ವದ ಪ್ರತೀಕ. ನೀವು ನಿಲ್ಲುವುದಿಲ್ಲ, ನೀವು ಮುನ್ನಡೀತಾ ಇರ್ತೀರ. ನೀವು ಹೆದರೋದಿಲ್ಲ, ನೀವು ಸವಾಲನ್ನು ಸ್ವೀಕರಿಸ್ತೀರ. ಆದರೆ ಇದೇ ಅಗ್ನಿ ನಿಯಂತ್ರಣದಲ್ಲಿ ಇದ್ದರೆ ಬೆಳಕು, ನಿಯಂತ್ರಣ ತಪ್ಪಿದರೆ ದಹನ. ಮಾರ್ಚ್ 3ರಿಂದ 5ರವರೆಗೆ ಬರುವ ಈ 3 ದಿನಗಳು ನಿಮ್ಮ ಅಗ್ನಿ ಶಕ್ತಿಯನ್ನು ಪರೀಕ್ಷಿಸುವ ಕಾಲವಾಗಿರುತ್ತೆ. ಈ ದಿನಗಳಲ್ಲಿ 1 ಅವಕಾಶ, 2 ಸಂಭಾಷಣೆಗಳು, 3 ಪರೀಕ್ಷೆಗಳು, 4 ವಿಜಯ ದ್ವಾರಗಳು ನಿಮ್ಮ ಮುಂದೆ ತೆರೆಯಬಹುದು. ಆದರೆ ನೀವು ಎಚ್ಚರಿಕೆಯಿಂದ ಇದ್ದರೆ ಮಾತ್ರ. ಮಾರ್ಚ್ 3 ಭಾವನಾತ್ಮಕ ನಿಯಂತ್ರಣದ ದಿನ. ಈ ದಿನ ಚಂದ್ರನ ಪ್ರಭಾವ ಹೆಚ್ಚಾಗಿರುತ್ತೆ. ನಿಮ್ಮ ಮನಸ್ಸು ಸಾಮಾನ್ಯಕ್ಕಿಂತ ಹೆಚ್ಚು ಸ್ಪಂದನಶೀಲವಾಗಿರುತ್ತೆ. ಕುಟುಂಬದ ವಿಷಯದಲ್ಲಿ ಸಣ್ಣ ಮಾತು ದೊಡ್ಡದಾಗಿ ಕಾಣಬಹುದು. ನೀವು ಸಾಮಾನ್ಯವಾಗಿ ನೇರವಾಗಿ ಮಾತನಾಡುವವರು. ಆದರೆ ಈ ದಿನ ಮಾತಿನ ತೀವ್ರತೆ ಕಡಿಮೆ ಮಾಡಿ. ಒಂದು ಕಠಿಣ ಮಾತು 4 ತಿಂಗಳ ಅಂತರವನ್ನು ತರಬಹುದು. ಕುಟುಂಬದಲ್ಲಿ ಹಣಕಾಸು, ಮಕ್ಕಳ ವಿದ್ಯಾಭ್ಯಾಸ, ಆಸ್ತಿ ವಿಷಯ ಅಥವಾ ಹೊಣೆಗಾರಿಕೆ ಕುರಿತು ಚರ್ಚೆ ಸಾಧ್ಯವಾಗಿರುತ್ತೆ. ನೀವು ನಾಯಕತ್ವವನ್ನು ತೋರಿಸಿ, ಆದರೆ ಅಧಿಕಾರ ತೋರೋದಕ್ಕೆ ಹೋಗಬೇಡಿ. ನೀವು ಶಾಂತವಾಗಿದ್ದರೆ ಸಮಸ್ಯೆ 50% ಕಡಿಮೆ ಆಗುತ್ತೆ. ಪ್ರೇಮ ಜೀವನದಲ್ಲಿ ಸಣ್ಣ ಅಪಾರ್ಥ ಉಂಟಾಗಬಹುದು. ನಿಮ್ಮ ಸಂಗಾತಿಯ ಮಾತು ಸಂಪೂರ್ಣ ಕೇಳಿ. ತಕ್ಷಣ ಪ್ರತಿಕ್ರಿಯೆ ನೀಡೋದಕ್ಕೆ ಹೋಗಬೇಡಿ. ಒಂದು ಸತ್ಯವಾದ ಸಂದೇಶ, ಒಂದು ಹೃದಯಪೂರ್ವಕ ಕ್ಷಮೆ, ಒಂದು ಮೃದು ನಗು ಇವು ನಿಮ್ಮ ಸಂಬಂಧವನ್ನು 80% ಬಲಪಡಿಸುತ್ತೆ. ಆರೋಗ್ಯದ ದೃಷ್ಟಿಯಿಂದ ತಲೆನೋವು, ನಿದ್ರಾಹೀನತೆ, ರಕ್ತದೊತ್ತಡ, ಏರಿಳಿತ ಸಾಧ್ಯ. ಹೆಚ್ಚು ನೀರು ಕುಡಿರಿ. ಮಸಾಲೆ ಆಹಾರ ಕಡಿಮೆ ಮಾಡಿ. ಧ್ಯಾನ 15 ನಿಮಿಷ ಮಾಡಿದರೆ ಮನಸ್ಸು ಶಾಂತವಾಗಿರುತ್ತೆ. ಮಾರ್ಚ್ 4 ಕಾರ್ಯಶಕ್ತಿ ಮತ್ತು ಧೈರ್ಯದ ದಿನವಾಗಿರುತ್ತೆ. ಈ ದಿನ ನಿಮ್ಮ ರಾಶಿ ಅಧಿಪತಿ ಕುಜ ಪ್ರಭಾವ ಹೆಚ್ಚಾಗಿರುತ್ತೆ. ಇದು ನಿಮ್ಮ ಶಕ್ತಿಯ ಶಿಖರ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು 70ರಿಂದ 90% ಯಶಸ್ವಿಯಾಗುವ ಸಾಧ್ಯತೆ ಇರುತ್ತೆ. ಉದ್ಯೋಗಿಗಳಿಗೆ ನೀವು ಮಾಡಿದ ಹಿಂದಿನ ಪರಿಶ್ರಮಕ್ಕೆ ಗುರುತಿನ ಸೂಚನೆ ಆಗಿರುತ್ತೆ. ಹಿರಿಯರು ನಿಮ್ಮ ಕಾರ್ಯಕ್ಷಮತೆಯನ್ನು ಗಮನಿಸ್ತಾರೆ. ಹೊಸ ಜವಾಬ್ದಾರಿ ಅಥವಾ ಪ್ರಾಜೆಕ್ಟ್ ಸಾಧ್ಯ. ಇಂಟರ್ವ್ಯೂ ಇದ್ದರೆ ಉತ್ತಮ ಫಲಿತಾಂಶ ಬರುತ್ತೆ. ವ್ಯಾಪಾರಿಗಳಿಗೆ ಹೊಸ ಆರ್ಡರ್, ಹೊಸ ಕಾಂಟ್ರಾಕ್ಟ್ ಅಥವಾ ಹೊಸ ಗ್ರಾಹಕ ಬರಬಹುದು. ಈ ದಿನ ಫೈನಲ್ ನಿರ್ಧಾರಕ್ಕೆ ಉತ್ತಮವಾಗಿರುತ್ತೆ. ಆದರೆ ಅತಿ ವೇಗ ಬೇಡ. ವೇಗ ನಿಮ್ಮ ಬಲ, ಆದರೆ ಯೋಜನೆ ನಿಮ್ಮ ರಕ್ಷಣೆ. ಹಣಕಾಸು ದೃಷ್ಟಿಯಿಂದ ಸಣ್ಣ ಹೂಡಿಕೆ ಮಾಡಲು ಒಳ್ಳೆಯ ದಿನ. ಆದರೆ ದೊಡ್ಡ ಮೊತ್ತ ಹೂಡಲು 2 ಬಾರಿ ಯೋಚನೆ ಮಾಡಬೇಕಾಗುತ್ತೆ. ಸಾಲ ಕೊಡೋದು ಅಥವಾ ತೆಗೆದುಕೊಳ್ಳೋದು ಎಚ್ಚರಿಕೆಯಿಂದ ಮಾಡಿ. ಆದಾಯದ ಕನಿಷ್ಠ 10% ಉಳಿಸುವ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿ. ಇನ್ನು ಪ್ರೇಮ ಮತ್ತು ದಾಂಪತ್ಯದಲ್ಲಿ ಈ ದಿನ ಉತ್ತಮ. ಜೊತೆಯಾಗಿ ಒಂದು ಭವಿಷ್ಯ ಯೋಜನೆ ರೂಪಿಸಬಹುದು. ಸಂಗಾತಿಯ ಅಭಿಪ್ರಾಯ ಗೌರವಿಸಿದರೆ ಗೃಹ ಶಾಂತಿ ಹೆಚ್ಚುತ್ತೆ. ಆರೋಗ್ಯ ಶಕ್ತಿ 80% ಹೆಚ್ಚಾಗುತ್ತೆ. ಆದರೆ ಅತಿಯಾಗಿ ಕೆಲಸ ಮಾಡೋದಕ್ಕೆ ಹೋಗಬೇಡಿ. ಜಿಮ್ ಅಥವಾ ವ್ಯಾಯಾಮ ಮಿತವಾಗಿ ಮಾಡಿ. ಕಣ್ಣು, ತಲೆ, ಮಂಡಿ ನೋವು ಬಗ್ಗೆ ಜಾಗ್ರತೆ. ಮಾರ್ಚ್ 5 ಸಂಮೋಹನ ಮಹತ್ವದ ದಿನ. ಬುಧನ ಪ್ರಭಾವದಿಂದ ನಿಮ್ಮ ಮಾತುಗಳಿಗೆ ಮೌಲ್ಯ. ನೀವು ಹೇಳುವ ಒಂದು ಐಡಿಯಾ ನಿಮ್ಮ ಭವಿಷ್ಯ ತಿರುಗಿಸಬಹುದು. ಪ್ರೆಸೆಂಟೇಷನ್, ಇಂಟರ್ವ್ಯೂ, ಮಹತ್ವದ ಕಾಲ್ ಎಲ್ಲವೂ ಸಾಧ್ಯವಾಗಿರುತ್ತೆ. ನೀವು ಸ್ಪಷ್ಟವಾಗಿ ಆತ್ಮವಿಶ್ವಾಸದಿಂದ ಮಾತನಾಡಿದರೆ ನಿಮ್ಮ ಇಮೇಜ್ ಹೆಚ್ಚಾಗುತ್ತೆ. ನಿಮ್ಮ ಮಾತುಗಳಿಂದ ಒಂದು ಅವಕಾಶ ತೆರೆದುಕೊಳ್ಳಬಹುದು. ಕುಟುಂಬದಲ್ಲಿ ಹಿಂದಿನ ಅಪಾರ್ಥ ನಿವಾರಣೆಯಾಗಿ ಸಾಧ್ಯವಾಗುತ್ತೆ. ನಿಮ್ಮ ಭಾವನೆಗಳನ್ನು ತೆರೆಯಾಗಿ ಹೇಳಿ. ಮೃದು ಸ್ವರ ನಿಮ್ಮ ಶಸ್ತ್ರ. ಹಣಕಾಸಿನಲ್ಲಿ ಈ ದಿನ ಒಂದು ಆರ್ಥಿಕ ಯೋಜನೆ ರೂಪಿಸಿದರೆ ಮುಂದಿನ 6 ತಿಂಗಳಿಗೆ ಲಾಭವಾಗಿರುತ್ತೆ. ಖರ್ಚುಗಳನ್ನು 30% ಕಡಿಮೆ ಮಾಡುವ ಸಂಕಲ್ಪ ಮಾಡಿದರೆ ಉಳಿದ ತಿಂಗಳು ಸುಲಭವಾಗಿರುತ್ತೆ. ಆರೋಗ್ಯದಲ್ಲಿ ಈ ದಿನ ಉತ್ತಮ ಸಂಕಲ್ಪ. ಉದಾಹರಣೆಗೆ ವ್ಯಾಯಾಮ ಪ್ರಾರಂಭ, ಕೆಟ್ಟ ಅಭ್ಯಾಸ ತ್ಯಜನೆ, ನಿದ್ದೆ ಸರಿಪಡಿಸೋದು ಮಾಡಿದರೆ 30 ದಿನಗಳಲ್ಲಿ ಸ್ಪಷ್ಟ ಬದಲಾವಣೆ ಅನ್ನೋದು ಸಿಗುತ್ತೆ. ಫಲಿತಾಂಶದ ಅರಿವು ಮತ್ತು ಸ್ಥಿರತೆಯ ದಿನ. ಈ ದಿನ ನೀವು ಕಳೆದ 3 ದಿನಗಳ ನಿರ್ಧಾರಗಳ ಫಲವನ್ನು ಅರಿಯುವ ಸಮಯವಾಗಿರುತ್ತೆ. ನೀವು ಶಾಂತವಾಗಿ ನಡೆದುಕೊಂಡರೆ ಈಗ ವಿಶ್ವಾಸ ಹೆಚ್ಚಾಗುತ್ತೆ. ಒಂದು ಚಿಕ್ಕ ಯಶಸ್ಸು ದೊಡ್ಡ ಪ್ರೇರಣೆಯನ್ನು ಕೊಡುತ್ತೆ.
ಉದ್ಯೋಗದಲ್ಲಿ ನಿಮ್ಮ ಮಾತುಗಳಿಗೆ ಮಾನ್ಯತೆ ಅನ್ನೋದು ಸಿಗುತ್ತೆ. ವ್ಯಾಪಾರದಲ್ಲಿ ಸಣ್ಣ ಲಾಭದ ಸೂಚನೆ ಅನ್ನೋದು ಕಾಣುತ್ತೆ. ಹಣ ಬರುತ್ತೆ ಹೋಗುತ್ತೆ, ಆದರೆ ನೀವು ಉಳಿಸುವ ಕಲೆ ಕಲಿಬೇಕು. ಸಂಬಂಧಗಳಲ್ಲಿ ನಂಬಿಕೆ ಬಲವಾಗುತ್ತೆ. ಒಂದು ಹೃದಯಪೂರ್ವಕ ಮಾತು 2 ಸಂಬಂಧಗಳನ್ನು ಉಳಿಸುತ್ತೆ. ಮೇಷರಾಶಿಯವರಿಗೆ 3 ಗೋಲ್ಡನ್ ನಿಯಮಗಳು ಏನಪ್ಪಾ ಅಂದರೆ, ಮಾತಿನ ಮೇಲೆ ನಿಯಂತ್ರಣ ಇರಲಿ, ತುರ್ತು ನಿರ್ಧಾರ ತಪ್ಪಿಸಿಕೊಳ್ಳೋದು ಉತ್ತಮ. ಇನ್ನು ಹಣಕಾಸಲ್ಲಿ ಶಿಸ್ತಿರಲಿ. ಈ 3 ದಿನಗಳು ಕೇವಲ ದಿನಾಂಕಗಳಲ್ಲ, ಇದು ಒಂದು ಪಾಠವಾಗಿರುತ್ತೆ. ಇನ್ನು ನೀವು ಅಗ್ನಿ ತತ್ವದವರು, ನಿಮ್ಮೊಳಗಿನ ಅಗ್ನಿ ಸರಿಯಾದ ದಿಕ್ಕಿನಲ್ಲಿ ಬೆಳಗಿದರೆ ಸುತ್ತಲಿನ ಕತ್ತಲೆ ದೂರವಾಗುತ್ತೆ. ಆದರೆ ಅದೇ ಅಗ್ನಿ ನಿಯಂತ್ರಣ ಏನಾದರೂ ತಪ್ಪಿತಪ್ಪ ಅಂತಂದರೆ ಸಂಬಂಧ, ಆರೋಗ್ಯ, ಹಣಕಾಸು ಎಲ್ಲವೂ ಕೂಡ ದಹನ ಆಗಬಹುದು. ಈ ಕಾಲದಲ್ಲಿ ನೀವು ಈ 3 ವಿಷಯಗಳಲ್ಲಿ ಜಾಗೃತಿ ವಹಿಸಿದರೆ 80ರಿಂದ 95% ನೀವು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದು. ಇನ್ನು ಅವಶ್ಯವಿಲ್ಲದ ಖರ್ಚು ಕಡಿಮೆ ಮಾಡಿ, ಯೋಜನೆಗಳೊಂದಿಗೆ ಪ್ಲಾನ್ ಜೊತೆಗೆ ನೀವು ಕಾರ್ಯ ಮಾಡಿ. ಮೇಷರಾಶಿ ಅಂದರೆ ಮೊದಲ ಹೆಜ್ಜೆ. ನೀವು ಪ್ರಾರಂಭಿಸಿದ ಕೆಲಸ ಇತರರಿಗೆ ಮಾದರಿಯಾಗಿರುತ್ತೆ. ನೀವೇ ಒಂದು ಉದಾಹರಣೆಯಾಗಿ ಪ್ರತಿ ಬೆಳಿಗ್ಗೆ ಓಂ ನಮಃ ಶಿವಾಯ ಮಂತ್ರವನ್ನು 11 ಬಾರಿ ಜಪಿಸಿ. ಶಿವನ ಕೃಪೆ ನಿಮ್ಮ ಆತ್ಮಶಕ್ತಿಯನ್ನು ಜಾಗೃತಗೊಳಿಸುತ್ತೆ. ಪ್ರತಿ ರಾತ್ರಿ ಮಲಗುವ ಮೊದಲು 5 ನಿಮಿಷ ನಿಮ್ಮ ದಿನದ ವಿಶ್ಲೇಷಣೆ ಮಾಡಿ. ನೀವು ಮಾಡಿದ ಸಣ್ಣ ತಪ್ಪುಗಳನ್ನು ಗುರುತಿಸಿ ಮುಂದಿನ ದಿನ ಸರಿಪಡಿಸಿ. ನೀವು ಈ 3 ದಿನಗಳನ್ನು ಜಾಗೃತಿಯಿಂದ ಮಾಡಿದರೆ ಮುಂದಿನ 40 ದಿನಗಳವರೆಗೆ ದಿಕ್ಕು ಅನ್ನೋದು ಸಿಗುತ್ತೆ. ಒಂದು ಉತ್ತಮ ನಿರ್ಧಾರ 4 ತಿಂಗಳ ವಿಜಯಕ್ಕೆ ಕಾರಣ ಆಗ್ಬೋದು. ಒಂದು ತಪ್ಪು ನಿರ್ಧಾರ 40 ದಿನಗಳ ವಿಳಂಬಕ್ಕೆ ಕಾರಣ ಆಗ್ಬೋದು. ಮೇಷರಾಶಿಯ ಮಹಾಭಾಗ್ಯಶಾಲಿಗಳೇ, ನೀವು ಸಿದ್ಧರಾಗಿದ್ದರೆ ಈ ಕಾಲ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ. ನಿಮ್ಮ ಧೈರ್ಯ, ನಿಮ್ಮ ಶಕ್ತಿ, ನಿಮ್ಮ ಆತ್ಮವಿಶ್ವಾಸ ಇವು ನಿಮ್ಮ ದೊಡ್ಡ ಆಸ್ತಿ. ಈ ಸಂದೇಶ ನಿಮಗೆ ಉಪಯುಕ್ತ ಆಗಿದ್ರೆ ಮನಸ್ಸಲ್ಲಿ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಟೈಪ್ ಮಾಡಿ. ನಿಮ್ಮ ಭಕ್ತಿ ನಿಮ್ಮ ಬಲ, ನಿಮ್ಮ ಸಮಯ ನಿಮ್ಮ ಭವಿಷ್ಯ. ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿ ದೈವಾನುಗ್ರಹ ಇರಲಿ. ನಿಮ್ಮ ಪ್ರತಿಯೊಂದು ಪ್ರಯತ್ನ ಯಶಸ್ವಿಯಾಗಲಿ ಅಂತ ನಾನು ಆ ಶಿವನಲ್ಲಿ ಕೇಳ್ಕೊಳ್ತೇನೆ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.